ಬರಾಮಡ್ರಿಗೆ ಅಂಬೇಡ್ಕರ್ ಕಂಡ್ರೆ ಆಗೋದಿಲ್ಲ ಅಂತ ಹೇಳುವಾಗ ಜನಿವಾರ ಅನ್ನೋದು ಜ್ಞಾನಕ್ಕೆ ಸಂಕೇತ ಆಗಿದೆ. ಅದು ಜ್ಞಾನ ಪಡಿಲಿಕ್ಕೆ ಒಂದು ಶುರು ಅನ್ನೋ ಅಂತ ಅಷ್ಟೇ. ಏನಾಯ್ತಂದ್ರೆ ಅದು ಯಾರ್ಯಾರು ಹಾಕಿದಾರೋ ಅವರೆಲ್ಲರೂ ಜ್ಞಾನಿಗಳು ಅಂತ. ಇದನ್ನೇ ದಲಿತರು ಹೇಳೋದು, ನೀವು ಇದನ್ನ ಏನು ಹಿಂದೂ ಧರ್ಮವನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಮ್ಮ ಮೇಲೆ ಹೇರ್ಲಿಕ್ಕೋಸ್ಕರ ಅಂಬೇಡ್ಕರ್ನ ಈ ರೀತಿ ಉಪಯೋಗಿಸ್ಕೊಳ್ತೀರಾ. ಒಬ್ಬ ಮನುಷ್ಯ ಎಷ್ಟು ದೀರ್ಘಕಾಲ ಬದುಕಿದ್ದ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಉತ್ತಮವಾಗಿ ಚೆನ್ನಾಗಿ ಜೀವನ ಮಾಡಿದ ಅವನಾಗ್ಲಿ ಅವನ ಸಮಾಜವಾಗಲಿ ಅವನು ಅನ್ನೋದರ ಆಧಾರದ ಮೇಲೆ ಒಂದು ಸಮಾಜದ ಒಂದು ಶ್ರೇಷ್ಠತೆಯನ್ನು ಅಳಿಬೇಕು. ಬಟ್ ಅಂಬೇಡ್ಕರ್ ವಾಸ್ ನಾಟ್ ಲೈಕ್ ದಟ್ ಅಂತ. ಅವರು ಹಿಂದೂ ಧರ್ಮವನ್ನು ಧಿಕ್ಕರಿಸಿದ್ದಾರೆ, ರಾಮನನ್ನು ಧಿಕ್ಕರಿಸಿದ್ದಾರೆ, ಕೃಷ್ಣನನ್ನು ಧಿಕ್ಕರಿಸಿದ್ದಾರೆ, ನಿಮ್ಮ ಪೂಜೆ ಪುರಸ್ಕಾರಗಳನ್ನು ಧಿಕ್ಕರಿಸಿದ್ದಾರೆ. ಸೊ ಹಾಗಿರುವಾಗ ಹೇಗೆ ಇದನ್ನ ಮತ್ತೆ ಒಳಗಿದ್ದುಕೊಂಡೇ ಇದನ್ನ ಸರಿ ಮಾಡ್ಲಿಕ್ಕೆ ಬಂದವರು ಅಂತ ಹೇಗೆ ಹೇಳ್ತೀರಾ? ಕೃಷ್ಣ ಏನು ಹೇಳಿದ್ದಾನೆ, ಇಡೀ ಜಗತ್ತೆಲ್ಲವೂ ಒಂದೇ ಭಗವಂತನ ಅಂಶ ಅಂದಾಗ, ಹೌದಪ್ಪ ಒಂದೇ ಅಂಶ ಆದಾಗ ನೀರು ಕುಡಿಯೋಕೆ ಯಾಕೆ ಕೊಡ್ತಿಲ್ಲ ಅಂತ. ಈಗಲೂ ಯಾಕೆ ಮಲ ಹೊಡ್ತಾರೆ, ಈಗಲೂ ಯಾರೋ ಟೀ ಕುಡಿದ್ರೆ ಅದನ್ನ ಆಚೆ ಹಾಕ್ತಾರೆ. ಕೋಲಾರದಲ್ಲೇ ಎಲ್ಲ ಒಂದು ಅಂಗಡಿ ಒಳಗಡೆ ಹೋಟ್ಲಲ್ಲಿ ಟೀ ಕುಡಿಯೋಂಗಿಲ್ಲ, ಅವರು ವಾಟರ್ ಟ್ಯಾಂಕ್ಗೆ ಮಲವನ್ನು ಹಾಕ್ತಾರೆ. ಮೊನ್ನೆ ಮಂಡ್ಯದ ಹತ್ರ ಹನಕೆರೆಯಲ್ಲಾದಂತೆ ದೇವಾಲಯದಲ್ಲಿ ಒಳಗಡೆ ಹೋದ್ರೆ ದೇವ್ರನ್ನೇ ಆಚೆಗೆ ತಂದ್ಬಿಡ್ತಾರೆ. ಅದು ಕೊನೆಗೆ ಪೊಲೀಸ್ ಕೇಸ್ ಆಗಿ ಅಲ್ಲಿ ತಹಶೀಲ್ದಾರ್ ಬರುವಂತದ್ದಾಯ್ತು. ಅದು ಹಿಂದೂ ಧರ್ಮದ್ದೇ ಭಾಗ ಅಲ್ವಾ ಅಂತ ಅವರು ಈ ಅತ್ತಿ ಹಣ್ಣು ಅಥವಾ ದಾಳಿಂಬೆ ಹಣ್ಣನ್ನು ಬಿಚ್ಚಿಟ್ಟಂಗೆ ಬಿಚ್ಚಿಡ್ತಿದ್ದಾರೆ ಹಿಂದೂ ಸೊಸೈಟಿ. ಅಂದ್ರೆ ಅವರು ಬಿಚ್ಚಿಡೋದ್ರ ಮೂಲಕ ಅದನ್ನು ರಕ್ಷಣೆ ಮಾಡ್ತಿದ್ದಾರೆ. ವಿರೋಧ ಮಾಡಿ ರಾಜಕಾರಣಿಯಾದಂಥ ಒಬ್ಬ ನಮ್ಮ ದೇಶದ ಬಹಳ ಮೇಧಾವಿ ಅತ್ಯಂತ ಬುದ್ಧಿವಂತ ರಾಜಕಾರಣಿ ಮಹಾತ್ಮ ಗಾಂಧಿ, ಅವರು ಇಬ್ಬರಿಗೂ ಇದ್ದ ಕಾಮನ್ ಪಾಯಿಂಟ್ ವರ್ಣಾಶ್ರಮ ಹೋಗ್ತಾ ಇದ್ರು. ಇವರಿಗೆ ಮತ್ತು ಬಾಬಾ ಸಾಹೇಬ್ರಿಗೆ ಮತ್ತು ಸಾವರ್ಕರ್ಗೆ ಇದ್ದಂಥದ್ದು ವರ್ಣಾಶ್ರಮ ಒಪ್ತಿರ್ಲಿಲ್ಲ. ವರ್ಣಾಶ್ರಮ ಪ್ರತಿಪಾದಕರಾದ ತಿಲಕರನ್ನ ವಿರೋಧ ಮಾಡುವ ಎಡಪಂಥದವನು ವರ್ಣಾಶ್ರಮ ಸಪೋರ್ಟ್ ಮಾಡುವ ಗಾಂಧಿಯನ್ನು ಎತ್ತಿಡಿತಾರೆ. ವರ್ಣಾಶ್ರಮವನ್ನು ವಿರೋಧ ಮಾಡುವ ಬಾಬಾ ಸಾಹೇಬರು ಮತ್ತು ಸಾವರ್ಕರ್ ಮತ್ತು ಅವರ ಅನುಯಾಯಿಗಳನ್ನು ಕೋಮುವಾದಿಗಳು ಮತ್ತು ಪ್ರಗತಿ ವಿರೋಧಿಗಳು ಅಂತಾರೆ. ಅವುಗಳ ಎಲ್ಲ ಜಾತಿಗಳ ಜನಗಳಿಂದ ಫಂಡನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ನಾಳೆ ಪೆಂಡಾಲಲ್ಲಿ ಗಣಪತಿ ಇಟ್ಟಾಗ ಎಲ್ಲ ಜಾತಿಯವ್ರಿಗೂ ತೀರ್ಥ ಪ್ರಸಾದ ಕೊಡ್ತಾರೆ. ಗೋಳ್ವಲ್ಕರ್ ಸಂಘದ 2ನೇ ಮುಖ್ಯಸ್ಥರು. ಅಂಬೇಡ್ಕರ್ ಅವರು ದೇಹಾಂತವಾದಾಗ ಅವರೊಂದು ಶ್ರದ್ಧಾಂಜಲಿ ಮಾತು ಹೇಳಿದ್ದಾರೆ. ಭಗವಾನ್ ಬುದ್ಧನ ನಂತರ 2500 ವರ್ಷಗಳಾದಮೇಲೆ 20ನೇ ಶತಮಾನದಲ್ಲಿ ಬುದ್ಧನ ಅವತಾರದಂತೆ ಬಂದಿರುವ 2ನೇ ಬುದ್ಧ ಅಂಬೇಡ್ಕರ್ ಅಂತ ಹೇಳ್ತಾರೆ. ಆ ಅಂಶವನ್ನು ಹೇಳುವಾಗ ಎಲ್ಲೋ ಒಂದು ಕಡೆ ಎಡ ಬಲ ಮಧ್ಯ ಎಲ್ಲರೂ ಸೋತಿದ್ದಾರೆ. ಲೆಫ್ಟ್ ಅವರು ಮೋದಿಯವ್ರನ್ನ ವಿರೋಧ ಮಾಡುವಾಗ ಒಬ್ಬ ತಳವರ್ಗ ಶೋಷಿತ ವಂಚಿತ ವರ್ಗದಿಂದ ಬಂದು ಟೀ ಮಾಡ್ತಿರೋ ವ್ಯಕ್ತಿ ದೇಶದಲ್ಲಿ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಇವರು ಮೋದಿಯವ್ರನ್ನ ಹೆಗಲ ಮೇಲೆ ಎತ್ಕೊಂಡು ಕುಡಿಬೇಕಾಗಿತ್ತು. ಅಂಬೇಡ್ಕರ್ ಕನಸಿನ ಸಾಕಾರ ರೂಪ ಮೋದಿ ಅಂತ ಹೇಳ್ಬೇಕಾಗಿತ್ತು. ಇವರು ಹೇಳ್ತಿಲ್ಲ.